ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಸಮಯದಲ್ಲಿ ನಾವು SSGD ಕಾನ್ಸ್ಟೇಬಲ್ ಹಾಗೂ SSC MTS ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಹಾಗಾದರೆ ಪ್ರಶ್ನೆ ನಂಬರ್ 1 ನೋಡಿ. ಪ್ರಶ್ನೆ ನಂಬರ್ 1 ಹೀಗಿದೆ: ಕರೆವಾಸ ಎಂದು ಕರೆಯಲ್ಪಡುವ ಕಾಶ್ಮೀರದ ಸರೋವರ ನಿಕ್ಷೇಪಗಳು ಯಾವುದಕ್ಕೆ ಹೆಸರುವಾಸಿಯಾಗಿವೆ ಅಂತಿದೆ. ಹಾಗಾದ್ರೆ ಆಪ್ಷನ್ ಎ ಕೃಷಿ ಕೇಸರಿ ಕೃಷಿ ಅಂತೇಳಿ ನೋಡ್ತಾ ಇದ್ದೇವೆ. ಆಪ್ಷನ್ ಬಿ ಟೆರೇಸ್ ಕೃಷಿ ಅಂತೇಳಿ ನೋಡ್ತಾ ಇದ್ದೇವೆ. ಆಪ್ಷನ್ ಸಿ ಸೇಬು ತೋಟಗಳು ಅಂತ ನೋಡ್ತಾ ಇದ್ದೇವೆ. ಆಪ್ಷನ್ ಡಿ ಜೂಮ್ ಕೃಷಿ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಕೃಷಿ ಕೇಸರಿ ಕೃಷಿ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ಕೇಸರಿ ಕೃಷಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದ್ರೆ ರೀ, ಕರೆವಾಸ ಅಂತೇಳಿ ಕರೆಯಲ್ಪಡತಕ್ಕಂತಹ ಕಾಶ್ಮೀರದ ಸರೋವರಗಳ ನಿಕ್ಷೇಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿದೆ. ಹಾಗಾದ್ರೆ ಕಾಶ್ಮೀರ ಅಂದ ತಕ್ಷಣ ನಮಗೆ ನೆನಪು ಹಾಕ್ತಕ್ಕಂಥದ್ದು ಕಾಶ್ಮೀರದ ಕಾರ್ಕೋಟ್ ರಾಜ ಮನೆತನ. ಕಾಶ್ಮೀರದ ಕಾರ್ಕೋಟ್ ರಾಜ್ಯ ಮನೆತನ ಅಂತೇಳಿ ನೋಡ್ತಾ ಇದ್ದೇವೆ. ರಾಜ್ಯ ಮನೆತನ. ಹಾಗಾದ್ರೆ ಈ ಕಾರ್ಕೋಟ್ ರಾಜ್ಯ ಮನೆತನವನ್ನ ಆಳಿರ್ತಕ್ಕಂಥ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ರೀ, ಲಲಿತಾದಿತ್ಯ. ಹೌದು, ಈ ಲಲಿತಾದಿತ್ಯ ಅಂತಕ್ಕಂಥವನು ಈ ಒಂದು ಕಾಶ್ಮೀರದ ಕಾರ್ಕೋಟ್ ರಾಜ್ಯ ಮನೆತನದ ಒಬ್ಬ ದೊರೆಯಾಗಿದ್ದ. ಸ್ಥಾಪಕ ಅಂದಾಗ ರಾಜ್ಯ ದುರ್ಲಭ ವರ್ಧನ ಅಂತೇಳಿ ನೋಡ್ತಾ ಇದೀವಿ. ಈ ಸ್ಥಾಪಕ ರಾಜ್ಯ ದುರ್ಲಭ ವರ್ಧನ ಆದರೆ ಪ್ರಸಿದ್ಧ ದೊರೆ ಲಲಿತಾದಿತ್ಯ ಆಗಿದ್ದ. ಅದು ಕಾಶ್ಮೀರದ ಕಾರ್ಕೋಟ್ ರಾಜಮನೆತನದ ಬಗ್ಗೆ. ಹಾಗಾದ್ರೆ ಈ ಕಾಶ್ಮೀರದ ಕಾರ್ಕೋಟ್ ರಾಜಮನೆತನದ ಬಗ್ಗೆ ನಮಗೆ ಮಾಹಿತಿಯನ್ನ ಯಾವ್ದು ನೀಡ್ತೈತಪ್ಪ ಅಂದ್ರೆ ಕಲಹನನ ರಾಜ್ಯ ತರಂಗಿಣಿ ಅಂತೇಳಿ ನೋಡ್ತಾ ಇದ್ದೀವಿ. ಈ ರಾಜ್ಯ ತರಂಗಿಣಿ ಅಂತಕ್ಕಂಥದ್ದು ಕಾಶ್ಮೀರದ ಕಾರ್ಕೋಟ್ ರಾಜ್ಯ ಮನೆತನದ ಬಗ್ಗೆ ಮಾಹಿತಿಯನ್ನ ನೀಡುವುದಾಗಿದೆ. ಹಾಗಾಗಿ ಈ ಕಲಹನನ್ನ ನಾವು ಏನಂತ ಕರಿತಾ ಇದ್ದೀವಿ? ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಭಾರತದ ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರಿತಾ ಇದ್ದೀವಿ ನಾವು? ಕಾಶ್ಮೀರದ ರಾಜ್ಯ ಮನೆತನದಲ್ಲಿ ಕವಿಯಾಗಿರ್ತಕ್ಕಂತಹ ಕಲಹನನ್ನ ಕರಿತಾ ಇದೀವಿ. ಹಾಗಾದ್ರೆ ಮತ್ತೆ ನಾವು ಕಾಶ್ಮೀರದ ಬಗ್ಗೆ ನೋಡುವಾಗ ನೋಡ್ರಿ, ಕನಿಷ್ಕ ಅಂತಕ್ಕಂತಹ ದೊರೆ ಏನು ಮಾಡಿದಪ್ಪ ಅಂದ್ರೆ ರೀ, ಕಾಶ್ಮೀರದ ಕುಂಡಲಿ ವನದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ರೀ, 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸಿದ ಅಂತೇಳಿ ನೋಡ್ತಾ ಇದ್ವಿ. ಹಾಗಾದ್ರೆ ಈ ರೀತಿಯಾಗಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಅದೇ ಸಹ ಕೇಸರಿ ಕೃಷಿ ಅಂತಕ್ಕಂಥದ್ದು ಸಹ ಕರೆವಾಸ ಎಂದು ಕರೆಯಲ್ಪಡ್ತಕ್ಕಂಥ ಕಾಶ್ಮೀರ ಸರೋವರ ನಿಕ್ಷೇಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಬನ್ನಿ ಮತ್ತೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಪ್ರಶ್ನೆ ನಂಬರ್ 2ಕ್ಕೆ ಹೋಗೋಣ. ನೋಡ್ರಿ, ಪ್ರಶ್ನೆ ನಂಬರ್ 2 ಹೀಗಿದೆ: ನ್ಯಾಯಮಂಡಳಿ ರಚಿಸಿದ ಪ್ರಕಾರ ನರ್ಮದಾ ನದಿ ನೀರು ಹಂಚಿಕೆಯ ಫಲಾನುಭವಿ ಅಲ್ಲದ ರಾಜ್ಯ ಯಾವುದು? ಹಾಗಾದ್ರೆ ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ, ಆಪ್ಷನ್ ಡಿ ಛತ್ತೀಸ್ಗಢ. ಏನಪ್ಪಾ ಅಂದ್ರೆ ರೀ, ಈ ನ್ಯಾಯಮಂಡಳಿ ಅಂತಕ್ಕಂಥದ್ದು ಏನು ಮಾಡಿದಪ್ಪ ಅಂದ್ರೆ, ಈ ನ್ಯಾಯಮಂಡಳಿಯ ಪ್ರಕಾರ ಈ ನರ್ಮದಾ ನದಿ ಐತಲ್ರಿ, ಈ ನರ್ಮದಾ ನದಿಯ ನೀರು ಕೆಲವೊಂದು ರಾಜ್ಯಗಳಿಗೆ ಹಂಚಿಕೆಯಾಗಿದೆ. ಈ ರಾಜ್ಯಗಳಿಗೆ ಈ ನೀರು ಹರಿಯಬೇಕು, ಈ ನೀರು ಸಿಗಬೇಕು ಅಂತಕ್ಕಂಥ ಒಂದು ವರದಿಯಾಗಿದೆ. ಹಾಗಾದ್ರೆ ಅದರ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳಿಗೆ ಈ ನೀರು ಹಂಚಿಕೆಯಾಗಿಲ್ಲ? ಹಾಗಾದ್ರೆ ಅದರ ಫಲಾನುಭವಿ ಅಲ್ಲದ ರಾಜ್ಯ ಯಾವುದು ಅಂದಾಗ ಅದನ್ನ ನಾವು ಏನಂತ ನೋಡ್ತಾ ಇದೀವಿ? ಛತ್ತೀಸ್ಗಢ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನರ್ಮದಾ ನದಿ ನೋಡ್ರಿ, ನರ್ಮದಾ ನದಿ ಅಂತಂದಾಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ವಿಭಾಗ ಮಾಡ್ತಕ್ಕಂಥ ನದಿ ಯಾವುದಪ್ಪ ಅಂದ್ರೆ ಅದು ನರ್ಮದಾ ನದಿ ಆಗಿದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ವಿಭಾಗ ಮಾಡ್ತಕ್ಕಂಥ ನದಿ ಯಾವುದ್ರಿ? ಅದು ನರ್ಮದಾ ನದಿ ಆಗಿದೆ. ಈ ನರ್ಮದಾ ನದಿ ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಮಧ್ಯಪ್ರದೇಶದ ಏನಾಗಿದೆಪ್ಪ ಅಂದ್ರೆ ಮೈಕಲಾ ಸರಣಿಯಲ್ಲಿ ಇದು ಉಗಮವನ್ನ ಹೊಂದದ. ಮೈಕಲಾ ಸರಣಿಯಲ್ಲಿ ಏನು ಮಾಡ್ತದ?
ಇದು ಉಗಮವನ್ನ ಹೊಂದದ ಯಾವುದ್ರಿ ನರ್ಮದಾ ನದಿ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನಾವು ಗುಜರಾತವನ್ನ ನೋಡ್ತಾ ಇದ್ದೇವೆ, ಮಹಾರಾಷ್ಟ್ರವನ್ನ ನೋಡ್ತಾ ಇದ್ದೇವೆ, ಆನಂತರ ರಾಜಸ್ಥಾನವನ್ನ ನೋಡ್ತಾ ಇದ್ದೇವೆ. ಈ ರಾಜ್ಯಗಳಿಗೆ ಈ ನರ್ಮದಾ ನದಿ ಅಂತಕ್ಕಂಥದ್ದು ಹಂಚಿಕೆಯಾಗಿದೆ. ಹಾಗಾದ್ರೆ ಈ ಛತ್ತೀಸ್ಗಢ ಅಂತಕ್ಕಂತಹ ಪ್ರದೇಶ ಆ ನರ್ಮದಾ ನದಿ ನೀರಿಗೆ ಹಂಚಿಕೆಯಾಗಿಲ್ಲ, ಅದು ಫಲಾನುಭವಿ ಅಲ್ಲದ ಒಂದು ರಾಜ್ಯವಾಗಿದೆ. ಹಾಗಾದ್ರೆ ಇಲ್ಲ ಮಧ್ಯಪ್ರದೇಶ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಈ ಮಧ್ಯಪ್ರದೇಶದ ಜಬ್ಬಲ್ಪುರವನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಭೌಗೋಳಿಕ ಕೇಂದ್ರ ಅಂತ ಕರಿತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ಭೌಗೋಳಿಕ ಕೇಂದ್ರ ಅಂತ ಕರಿತಾ ಇದ್ದೀವಿ. ನೋಡ್ರಿ, ಯಾಕೆ ಇದನ್ನ ಭೌಗೋಳಿಕ ಕೇಂದ್ರ ಅಂತ ಕರಿತಾ ಇದ್ದೀವಿ ಅಂದಾಗ, ಉದಾಹರಣೆ ನಮ್ಮ ಭಾರತವನ್ನ ನಾವು ತೆಗೆದುಕೊಂಡಾಗ ನಮ್ಮ ಭಾರತ 8 ಡಿಗ್ರಿ 4 ನಿಮಿಷದಿಂದ ಹಿಡಿದು 36 ಡಿಗ್ರಿ 4 ನಿಮಿಷದವರೆಗೆ ನಮ್ಮ ಭಾರತ ಅಕ್ಷಾಂಶಿಕವಾಗಿ ವಿಸ್ತರಿಸಿದರೆ, ರೇಖಾಂಶಿಕವಾಗಿ 68 ಡಿಗ್ರಿ 7 ನಿಮಿಷದಿಂದ ಹಿಡಿದು 97 ಡಿಗ್ರಿ 25 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಹಾಗಾದರೆ ಅಕ್ಷಾಂಶ ಅಂತಂದಾಗ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಕರಿತಾ ಇದ್ದೇವೆ. ಉತ್ತರ ದಕ್ಷಿಣವಾಗಿ ಎಳೆದಿರ್ತಕ್ಕಂತಹ ಒಂದು ಕಾಲ್ಪನಿಕ ರೇಖೆಗಳನ್ನ ರೇಖಾಂಶಗಳು ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ 68 ಡಿಗ್ರಿ 7 ನಿಮಿಷ ಅಂದಾಗ ಇಲ್ಲಿ 97 ಡಿಗ್ರಿ 25 ನಿಮಿಷ ಉತ್ತರ ರೇಖಾಂಶದಲ್ಲಿ ನಮ್ಮ ಭಾರತ ವಿಸ್ತರಿಸಿದೆ ಅಂತಕ್ಕಂಥದ್ದು ನಮಗೆ ಖಾತ್ರಿ ಆಯ್ತ್ರಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ರೇಖಾಂಶ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ವೇಳೆ ವ್ಯತ್ಯಾಸ ಎಷ್ಟೈತಪ್ಪ ಅಂದ್ರೆ 4 ನಿಮಿಷ ವ್ಯತ್ಯಾಸವಿದೆ. ಹಾಗಾದ್ರೆ ಇಲ್ಲಿ 68.7 97.25 ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ರೇಖಾಂಶಗಳು ವ್ಯತ್ಯಾಸ ಆಗ್ತಾವಪ್ಪ ಅಂದ್ರೆ 30 ರೇಖಾಂಶಗಳು ವ್ಯತ್ಯಾಸ ಆಗ್ತಾವ. ಎಷ್ಟು ರೇಖಾಂಶಗಳು ವ್ಯತ್ಯಾಸ ಆಗ್ತಾವ್ರಿ? 30 ರೇಖಾಂಶಗಳು ವ್ಯತ್ಯಾಸ ಆಗ್ತಾವ. ಹಾಗಾದ್ರೆ 30 ರೇಖಾಂಶಗಳು ವ್ಯತ್ಯಾಸ ಆದಾಗ ಒಂದು ರೇಖಾಂಶದಿಂದ ಒಂದು ರೇಖಾಂಶಕ್ಕೆ ಎಷ್ಟು ವ್ಯತ್ಯಾಸ ಇದ್ದರೆ ವೇಳೆ ವ್ಯತ್ಯಾಸ 4 ನಿಮಿಷ ಇದೆ. ಹಾಗಾದ್ರೆ ಇದನ್ನ ನಾವು ಗುಣಾಕಾರ ಮಾಡಿದಾಗ 4 0 4 4 3 12, ಹಾಗಾದ್ರೆ 120 ನಿಮಿಷ ಏನಾತ್ರಿ ನಮ್ಮ ಭಾರತದಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರಿ. ಹಾಗಾದ್ರೆ 120 ನಿಮಿಷ ಅಂದಾಗ 1 ಗಂಟೆಗೆ 60 ನಿಮಿಷ, ಮತ್ತೊಂದು ಗಂಟೆಗೆ 60 ನಿಮಿಷ ಅಂದಾಗ 2 ಗಂಟೆ ಆತ್ರಿ. ಹಾಗಾದ್ರೆ ಈ ಗುಜರಾತಿನ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ವೇಳೆ ವ್ಯತ್ಯಾಸ 2 ತಾಸು ಬಂತಲ್ರಿ. ಹಾಗಾದ್ರೆ ಈ ಒಂದು ವೇಳೆಯನ್ನ ಸರಿದೂಗಿಸುವ ಸಲುವಾಗಿ ಏನು ಮಾಡ್ತೇಪ್ಪ ಅಂದ್ರೆ ಮಧ್ಯಪ್ರದೇಶದ ಜಬ್ಬಲ್ಪುರ್ ಎಂಬಲ್ಲಿ 82 ಡಿಗ್ರಿ ಪೂರ್ವ ರೇಖಾಂಶವನ್ನ ಎಳೆಯುವುದರ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ವೇಳೆ ವ್ಯತ್ಯಾಸವನ್ನ ಸರಿದೂಗಿಸಲಾಗಿತ್ತು. ಹಾಗಾಗಿ ಮಧ್ಯಪ್ರದೇಶದ ಜಬ್ಬಲ್ಪುರವನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಭೌಗೋಳಿಕ ಕೇಂದ್ರ, ಭಾರತದ ಭೌಗೋಳಿಕ ಕೇಂದ್ರ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನಂಬರ್ 3. ಉಜ್ಜಯಿನಿ ನಗರವು ಯಾವ ನದಿಯ ದಡದಲ್ಲಿದೆ? ನೋಡ್ರಿ, ಆಪ್ಷನ್ ಎ ನರ್ಮದಾ, ಆಪ್ಷನ್ ಬಿ ಚಂಬಲ್, ಆಪ್ಷನ್ ಸಿ ಶಿಪ್ರಾ, ಆಪ್ಷನ್ ಡಿ ಬೆಟ್ಟ. ಹಾಗಾದ್ರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ರೀ ಶಿಪ್ರಾ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ಶಿಪ್ರಾ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಉಜ್ಜಯಿನಿಯ ನಗರದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿಯಾಗಿದೆ. ಹಾಗಾದ್ರೆ ಉಜ್ಜಯಿನಿ ಅಂತಕ್ಕಂಥದ್ದು ಯಾವ ನದಿಯ ದಡದಲ್ಲಿ ಕಂಡು ಬರ್ತಾ ಇದೆ? ಅದು ಶಿಪ್ರಾ ಅಂತಕ್ಕಂತಹ ಒಂದು ನದಿಯ ದಡದಲ್ಲಿ ಉಜ್ಜಯಿನಿ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾದ್ರೆ ಉತ್ತರ ಪ್ರದೇಶದ ಅಯೋಧ್ಯ ಅಂತಕ್ಕಂಥದ್ದು ನೋಡುವಾಗ ಇದು ಸಹ ಏನಪ್ಪಾ ಅಂದ್ರೆ ರೀ ಸರಯೂ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಅಲಹಾಬಾದ್ ಅಂತಕ್ಕಂಥದ್ದು ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ? ಅಲಹಾಬಾದ್ ಅಂತಕ್ಕಂಥದ್ದು ಗಂಗಾ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹೌದಲ್ರಿ? ಹಾಗಾದ್ರೆ ನಮ್ಮ ಬೆಂಗಳೂರು ಅಂತಕ್ಕಂಥದ್ದು ಈ ಬೆಂಗಳೂರು ಅಂತಕ್ಕಂಥದ್ದು ವೃಷಭಾವತಿ ನದಿಯ ದಡದ ಮೇಲೆ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಕಾರವಾರ ಅಂತಕ್ಕಂಥದ್ದು ಕಾಳಿ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಕದಂಬರ ರಾಜಧಾನಿಯಾಗಿರ್ತಕ್ಕಂಥ ಈ ಬನವಾಸಿ ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ? ವರದಾ ನದಿಯ ದಡದ ಮೇಲೆ ಏನ್ ಮಾಡ್ತಾ ಇದೆ? ಕಂಡು ಬರ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅಹಮದಾಬಾದ್ ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ?
ಅಹಮದಾಬಾದ್ ಅಂತಕ್ಕಂಥದ್ದು ಸಬರಮತಿ ನದಿಯ ದಡದ ಮೇಲೆ, ಸಬರಮತಿ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಇನ್ನು ಬಹಳಷ್ಟು ಪ್ರಶ್ನೆಗಳು ಕೇಳಬಹುದ್ರಿ. ಭಟ್ಕಳ ಅಂತಕ್ಕಂಥದ್ದು ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ? ಭಟ್ಕಳ ಅಂತಕ್ಕಂಥದ್ದು ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತಕ್ಕಂಥದ್ದಾಗಿದೆ ಅಂತ ನೋಡ್ತಾ ಇದೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದ್ರಿ. ಹಾಗಾದ್ರೆ ಉಜ್ಜಯಿನಿ ಅಂತಕ್ಕಂಥ ನಗರ ಯಾವ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ ಅಂದಾಗ ಅದು ಶಿಪ್ರಾ ನದಿಯ ದಡದ ಮೇಲೆ ಕಂಡು ಬರ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ನಂಬರ್ 4. ಪ್ರಶ್ನೆ ನಂಬರ್ 4 ಹೀಗಿದೆ ನೋಡ್ರಿ, ಈ ಕೆಳಗಿನ ಯಾವ ನದಿಗಳು ಡೆಲ್ಟಾವನ್ನು ರೂಪಿಸುವುದಿಲ್ಲ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಮಹಾನದಿ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಕೃಷ್ಣ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ರೀ ನರ್ಮದಾ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಡೆಲ್ಟಾ ಅಂದ್ರೆ ಏನ್ರಿ? ಡೆಲ್ಟಾ ಅಂದ್ರೆ ಏನಪ್ಪಾ ಅಂದ್ರೆ ರೀ ಮುಖಜ ಭೂಮಿ, ನದಿ ಮುಖಜ ಭೂಮಿ ಅಂತ ಕರಿತಾ ಇದೀವಿ, ನದಿ ಮುಖಜ ಭೂಮಿ. ಹಾಗಾದ್ರೆ ಯಾವ ನದಿಗಳು ಮುಖಜ ಭೂಮಿಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ? ಪೂರ್ವದ ನದಿಗಳು ಏನು ಮಾಡ್ತಾವಪ್ಪ ಅಂದ್ರ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಏನು ಮಾಡ್ತಾವ? ಈ ಮುಖಜ ಭೂಮಿಯನ್ನ ನಿರ್ಮಾಣ ಮಾಡ್ತಾವ, ಮುಖಜ ಭೂಮಿಯನ್ನ ನಿರ್ಮಾಣ ಮಾಡ್ತಾವ. ಹಾಗಾದ್ರೆ ನೋಡ್ರಿ, ನದಿಗಳು ಹರಿದು ತಾವು ಹೋಗ್ತಕ್ಕಂಥ ಮಾರ್ಗದಲ್ಲಿ ಮಣ್ಣನ್ನ ಸವಿಸ್ತಾವ, ಆ ನಂತರ ಏನ್ ಮಾಡ್ತಾವಪ್ಪ ಅಂದ್ರೆ ಸಾಗಾಣಿಕೆ ಮಾಡ್ತಾವ, ಆ ನಂತರ ಸಂಚಯನ ಮಾಡ್ತಾವ. ಹಾಗಾದ್ರೆ ಆ ಸಂಚಯನವನ್ನ ನದಿಗಳ ಒಂದು ದಡದಲ್ಲಿ ನಿರ್ಮಾಣ ಮಾಡುವುದರಿಂದ ಅವುಗಳನ್ನು ನಾವು ನದಿಯ ಮುಖಜ ಭೂಮಿ ಅಂತ ಕರಿತಾ ಇದ್ದೀವಿ, ನದಿಯ ಮುಖಜ ಭೂಮಿ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ನದಿಯ ಮುಖಜ ಭೂಮಿ ಅಂದ್ರೆ ಡೆಲ್ಟಾ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಯಾವ ನದಿಗಳು ಆ ಡೆಲ್ಟಾವನ್ನ ರೂಪಿಸ್ತವೆ ಅಂದಾಗ ಒಂದು ಯಾವಪ್ಪ ಅಂದ್ರೆ ರೀ ಪೂರ್ವದಕ್ಕೆ ಹರಿತಕ್ಕಂಥ ನದಿಗಳು. ಹಾಗಾದ್ರೆ ಯಾವ ನದಿಗಳು ಡೆಲ್ಟಾವನ್ನ ರೂಪಿಸುವುದಿಲ್ಲ ಅಂದಾಗ ಇಲ್ಲ ನಾವು ನರ್ಮದಾ ಅಂದ್ರಿ. ಹಾಗಾದ್ರೆ ನರ್ಮದಾ ಯಾವ ದಿಕ್ಕಿಗೆ ಹರಿತದ ನೋಡ್ರಿ? ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವುವು? ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವುವು? ನೋಡ್ರಿ, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಯಾವಪ್ಪ ಅಂದ್ರೆ ರೀ ಮಹಾನದಿ, ಆನಂತರ ಗೋದಾವರಿ, ಆನಂತರ ಕಾವೇರಿ, ಆನಂತರ ಕೃಷ್ಣ, ಆನಂತರ ದಾಮೋದರ, ಆನಂತರ ತುಂಗಾಭದ್ರ. ನೋಡ್ರಿ, ಇವು ಏನ್ ಮಾಡ್ತಾವಪ್ಪ ಅಂದ್ರ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಾಗ್ಯಾವ. ಹಾಗಾದ್ರೆ ಇದನ್ನ ನಾವು ಹೆಂಗ ನೆನಪಿಟ್ಟುಕೋದ್ರಿ ಅಂದಾಗ ನೋಡ್ರಿ, ಮಗು ಕಾದು ತಕ್ಕೋ ಅಂತೇಳಿ ನಾವು ನೆನಪಿಟ್ಟುಕೊಂಡ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ರೀ ನೆನಪಿಡ್ಬೋದ್ರಿ. ಮಗು ಕಾದು ತಕ್ಕೋ, ಮ ಅಂದ್ರೆ ರೀ ಮಹಾನದಿ ರೀ, ಗೋ ಅಂದ್ರೆ ರೀ ಗೋದಾವರಿ, ಕಾ ಅಂದ್ರೆ ರೀ ಕಾವೇರಿ, ದು ಅಂದ್ರೆ ರೀ ನೋಡ್ರಿ ಕಾದ ಅಂದ್ರೆ ದು ಅಂದ್ರೆ ದಾಮೋದರ ಅಂತ ಮಾಡ್ಕೋದ್ರಿ ಅದನ್ನ. ದು ಅಂದಾಗ ತು ಅಂದ್ರೆ ರೀ ತುಂಗಭದ್ರ, ಗೋ ಅಂದ್ರೆ ಕೃಷ್ಣ ರೀ. ಇವು ಏನಪ್ಪಾ ಅಂದ್ರೆ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು. ಇನ್ನು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ನೋಡ್ರಿ, ಅವನು ಸಹ ಹೆಂಗ್ ನೆನಪಿಟ್ಕೋದ್ರಿ ನೋಡ್ರಿ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಸಣ್ಣ ತಮ್ಮ ಕಾಸಲೋನಿ, ಕಾಸಲೋನಿ ಅಂತ ನೆನಪಿಟ್ಕೋದ್ರಿ. ಸ ಅಂದ್ರೆ ಏನ್ರಿ ಸಬರಮತಿ ರೀ. ಆನಂತರ ನ ಅಂದ್ರೆ ರೀ ನರ್ಮದಾ, ಆನಂತರ ತ ಅಂದ್ರೆ ರೀ ತಪತಿ, ಆನಂತರ ಮ ಅಂದ್ರೆ ರೀ ಮಹಾದಾಯಿ, ಆನಂತರ ರೀ ಕಾ ಅಂದ್ರೆ ರೀ ಕಾಳಿ, ಶ ಅಂದ್ರೆ ಶರಾವತಿ, ಲೋನಿ. ಹಾಗಾದ್ರೆ ಇವು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಾಗಿವೆ. ಹಾಗಾದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಏನು ಮಾಡೋದಿಲ್ರಿ? ಮುಖಜ ಭೂಮಿಯನ್ನ ಸೃಷ್ಟಿ ಮಾಡೋದಿಲ್ಲ, ಅಂದ್ರೆ ಡೆಲ್ಟಾವನ್ನ ಸೃಷ್ಟಿ ಮಾಡೋದಿಲ್ಲ. ಹಾಗಾದ್ರೆ ಪ್ರಶ್ನೆ ಏನಿದೆ ನೋಡ್ರಿ, ಈ ಕೆಳಗಿನ ಯಾವ ನದಿಗಳು ಡೆಲ್ಟಾವನ್ನ ರೂಪಿಸುವುದಿಲ್ಲ ಅಂದಾಗ ಗೋದಾವರಿ ಎಲ್ಲಿ ಬರ್ತದ್ರಿ? ಪೂರ್ವಕ್ಕೆ ಹರಿತಕ್ಕಂಥ ನದಿಯಾಗಿದೆ. ಮಹಾನದಿ ಸಹ ಪೂರ್ವಕ್ಕೆ ಹರಿತಕ್ಕಂಥ ನದಿಯಾಗಿದೆ. ಕೃಷ್ಣ ಸಹ ಪೂರ್ವಕ್ಕೆ ಹರಿತಕ್ಕಂಥ ನದಿಯಾಗಿದೆ. ಆದ್ರೆ ನರ್ಮದಾ ಮಾತ್ರ ಇಲ್ಲಿ ಹೇಳಿದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯಾಗಿದಲ್ರಿ. ಹಾಗಾದ್ರೆ ಇವುಗಳನ್ನ ಸಹ ನೀವು ನೆನಪಿಟ್ಟುಕೊಳ್ರಿ. ಆ ಗೋದಾವರಿ ಮತ್ತು ಮಹಾನದಿ, ಕೃಷ್ಣಾ ನದಿಗಳು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳಾದರೆ ನರ್ಮದಾ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಯಾಗಿದೆ, ಅದು ಡೆಲ್ಟಾವನ್ನ ರೂಪಿಸುವುದಿಲ್ಲ. ಅದು ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ರೀ. ಪ್ರಶ್ನೆ ನಂಬರ್ 5 ಇದೆ ನೋಡ್ರಿ, ಕ್ರೋಮೇಟ್ ಉತ್ಪಾದನೆಯಲ್ಲಿ ಬಹುತೇಕ ಏಕಸ್ವಾಮ್ಯವನ್ನ ಹೊಂದಿರತಕ್ಕಂಥ ಭಾರತದ ಈ ಕೆಳಗಿನ ರಾಜ್ಯ ಯಾವುದು ಅಂತಕ್ಕಂಥದ್ದು ಇದೆ ನೋಡ್ರಿ. ಕ್ರೋಮೇಟ್ ಉತ್ಪಾದನೆಯಲ್ಲಿ ಹಾಗಾದ್ರೆ ಆಪ್ಷನ್ ಎ ರೀ
ಒಡಿಶಾ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಬಿಹಾರ. ಅಂದ್ರೆ ಈ ಕ್ರೋಮೇಟ್ ಉತ್ಪಾದನೆಯಲ್ಲಿ ಬಹುತೇಕ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಯಾವುದಂದಾಗ ಒಡಿಶಾ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಈ ಒಡಿಶಾ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ, ಕ್ರೋಮೇಟ್ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿದೆ. ಕ್ರೋಮೇಟ್ ಉತ್ಪಾದನೆಯಲ್ಲಿ. ಹಾಗಾದ್ರೆ ಡೈಮಂಡ್ ಉತ್ಪಾದನೆಯಲ್ಲಿ ಅಂದ್ರೆ ವಜ್ರದ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಪ್ರಶ್ನೆ ಕೇಳಬಹುದ್ರಿ, ಮಧ್ಯಪ್ರದೇಶ. ಮಧ್ಯಪ್ರದೇಶ. ಹಾಗಾದ್ರೆ ಬೆಳ್ಳಿ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಏಕಸ್ವಾಮ್ಯವನ್ನು ಹೊಂದಿದೆ ಅಂತ ಕೇಳಬಹುದ್ರಿ, ಯಾವ ರಾಜ್ಯ ರೀ, ರಾಜಸ್ಥಾನ. ಹಾಗಾದ್ರೆ ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಕೇಳಬಹುದ್ರಿ, ಮಹಾರಾಷ್ಟ್ರ. ಮಹಾರಾಷ್ಟ್ರ ಹೊಂದಿದೆ. ಆದ್ರೆ ನಿಕ್ಕಲ್ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂತ ಕೇಳಬಹುದ್ರಿ, ನಿಕ್ಕಲ್ ಉತ್ಪಾದನೆಯಲ್ಲಿ ಜಾರ್ಖಂಡ. ಹಾಗಾದ್ರೆ ಬಂಗಾರದ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಏಕಸ್ವಾಮ್ಯವನ್ನು ಹೊಂದಿದೆ ಅಂತ ಕೇಳಬಹುದ್ರಿ, ಯಾವ ರಾಜ್ಯ ರೀ, ಕರ್ನಾಟಕ. ನೋಡ್ರಿ ನಮ್ಮ ಕರ್ನಾಟಕ ಏನಾಗಿತ್ತಪ್ಪ ಅಂದ್ರೆ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಹಾಗಾದ್ರೆ ಕ್ರೋಮೇಟ್ ಉತ್ಪಾದನೆಯಲ್ಲಿ ಬಹುತೇಕ ಏಕಸ್ವಾಮ್ಯವನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಯಾವುದೇ, ಅದು ಒಡಿಶಾ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 6 ನೋಡಿ. ಪ್ರಶ್ನೆ ನಂಬರ್ 6 ಹೀಗಿದೆ, ಈ ಕೆಳಗಿನ ಯಾವ ರಾಜ್ಯವು ಜಿಪ್ಸಮ್ ಉತ್ಪಾದನೆಯಲ್ಲಿ, ಯಾವ ಉತ್ಪಾದನೆಯಲ್ಲಿ, ಜಿಪ್ಸಮ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ನೋಡ್ರಿ, ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಡಿ ರಾಜಸ್ಥಾನ, ಆಪ್ಷನ್ ಡಿ ಮಧ್ಯಪ್ರದೇಶ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿಪ್ಸಮ್. ಅದರಲ್ಲಿ ರಾಜಸ್ಥಾನ ಏನಾಗಿತ್ತಪ್ಪ ಅಂದ್ರೆ ಅಗ್ರಸ್ಥಾನವನ್ನ ಪಡೆದಿದೆ. ಎಷ್ಟು ಪರ್ಸೆಂಟ್ ರೀ ರಾಜಸ್ಥಾನ? 99% ನಷ್ಟು ಏನಾಗಿತ್ತಪ್ಪ ಅಂದ್ರೆ ಉತ್ಪಾದನೆಯಲ್ಲಿ ಜಿಪ್ಸಮ್ ಅಂತಕ್ಕಂಥದ್ದು ಅಗ್ರಸ್ಥಾನ ಪಡೆದಿದೆ. ಹಾಗಾದ್ರೆ ಜಿಪ್ಸಮ್ ಅಂದ್ರೆ ಏನ್ರಿದ? ಜಿಪ್ಸಮ್ ಅಂದ್ರೆ ರೀ ಇದು ಮೃದುವಾದ ಒಂದು ಖನಿಜವಾಗಿದೆ. ಮೃದುವಾದ ಖನಿಜವಾಗಿದೆ. ಯಾವ್ದ್ರಿ? ಈ ಜಿಪ್ಸಮ್ ಅಂತಕ್ಕಂಥದ್ದು. ಆದ್ರೆ ಈ ಜಿಪ್ಸಮ್ ಅನ್ನ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಈ ಜಿಪ್ಸಮ್ ಅನ್ನ ನಾವು ಬಳಸ್ತಾ ಇದ್ದೇವೆ. ಹಾಗಾದ್ರೆ ಕೃಷಿಯಲ್ಲಿ ನೋಡುವಾಗ ಏನು ಮಾಡ್ತಾ ಇದ್ದೇವೆ? ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಆ ನಂತರ ಬೆಳೆಗಳ ಗುಣಮಟ್ಟವನ್ನ ಕಾಪಾಡಿಕೊಳ್ಳಲು, ಹೌದಲ್ರಿ, ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದೀವಿ, ಜಿಪ್ಸಮ್ ಅನ್ನ ನಾವು ಬಳಸಿಕೊಳ್ತಾ ಇದ್ದೇವೆ. ಆ ನಂತರ ಕೈಗಾರಿಕಾದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಕೈಗಾರೀಕರಣದಲ್ಲಿ ಸುಧಾರಣೆಯನ್ನ ತರುವ ಸಲುವಾಗಿ ಸಹ ಏನು ಮಾಡ್ತಾ ಇದ್ದೀವಿ, ನಾವು ಜಿಪ್ಸಮ್ ಅನ್ನ ಬಳಸ್ತಾ ಇದ್ದೇವೆ. ಹಾಗಾದ್ರೆ ಯಾವ ರಾಜ್ಯ ಆ ಮುಂಚೂಣಿಯಲ್ಲಿದೆ ಅಂದ್ರೆ ರಾಜಸ್ಥಾನ ಅಂತಕ್ಕಂಥದ್ದು ಜಿಪ್ಸಮ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು ನಿಮಗೆಲ್ಲರಿಗೂ ಸಲುವಾಗಿ SSGDಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು MTS ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಎಲ್ಲ ಪ್ರಶ್ನೆ ಉತ್ತರಗಳನ್ನ ನಿಮಗಾಗಿ ನಾವು ತಯಾರು ಮಾಡಿ ಈ ರೀತಿಯಾಗಿ ಯೂಟ್ಯೂಬ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಕ್ಲಾಸ್ಗಳನ್ನ ಯಾರು ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದರ ಸದುಪಯೋಗವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನಂಬರ್ 7. ಪ್ರಶ್ನೆ ನಂಬರ್ 7 ಇದೆ ನೋಡ್ರಿ. UPSCಯ ಅಧ್ಯಕ್ಷರನ್ನ ಯಾರು ನೇಮಿಸುತ್ತಾರೆ? ಆಪ್ಷನ್ ಎ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸತ್ತು, ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಂತ ನೋಡ್ತಾ ಇದ್ದೇವೆ. ಹೌದಲ್ರಿ? ಆಪ್ಷನ್ ಎ ಅಧ್ಯಕ್ಷರು ಅಥವಾ ರಾಷ್ಟ್ರಾಧ್ಯಕ್ಷರು ಅಂತ ಕರೀತಾರ, ರಾಷ್ಟ್ರಾಧ್ಯಕ್ಷರು. ಹಾಗಾದ್ರೆ ಈ UPSCಯ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥವ್ರು ಏನ್ ಮಾಡ್ತಾರ, ನೇಮಕ ಮಾಡ್ತಾರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸಂವಿಧಾನ 315ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರಪ್ಪ ಅಂದ್ರೆ UPSCಯ ಅಧ್ಯಕ್ಷರನ್ನ ನೇಮಕ ಮಾಡ್ತಾರ. UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ನೋಡ್ತಾ ಇದ್ದೇವೆ. ಹೌದಲ್ರಿ? ಹಾಗಾದ್ರೆ ಇದು ಯಾವಾಗ ಸ್ಥಾಪನೆ ಆಯ್ತ್ರಿ? 1926ರಲ್ಲಿ ಸ್ಥಾಪನೆ ಆಗುತ್ತದ. ಹೌದಲ್ರಿ?
ಹಾಗಾದ್ರೆ ಇದು ಸ್ಥಾಪನೆಯಾದಾಗ UPSCಯ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಪ್ರಶ್ನೆ ಕೇಳ್ಬೋದ್ರಿ. ಮೊದಲ ಅಧ್ಯಕ್ಷರು ಫಸ್ಟ್ ಅಧ್ಯಕ್ಷರು ಯಾರಾಗಿದ್ರು UPSC ಸ್ಥಾಪನೆಯಾದಾಗ ಯಾರಾಗಿರ್ತಾರಪ್ಪ ಅಂದ್ರೆ ರಾಸ್ ಬಾರ್ಕರ್ ಅವ್ರು ಆಗಿರ್ತಾರೆ. ರಾಸ್ ಬಾರ್ಕರ್ ಅವ್ರು ಏನ್ರಿ UPSCಯ ಮೊದಲ ಅಧ್ಯಕ್ಷರಾದರು. ಹಾಗಾದ್ರೆ ಈಗ ಪ್ರಸ್ತುತ ಯಾರದಾರ UPSCಯ ಪ್ರಸ್ತುತ ಅಧ್ಯಕ್ಷರು ಯಾರದಾರಪ್ಪ ಅಂದ್ರೆ ಡಾಕ್ಟರ್ ಅಜಯ್ ಕುಮಾರ್ ಅವರದಾರಿ. ಡಾಕ್ಟರ್ ಅಜಯ್ ಕುಮಾರ್ ಅವ್ರು ಏನದಾರಪ್ಪ ಅಂದ್ರೆ ರೀ ಪ್ರಸ್ತುತ UPSCಯ ಅಧ್ಯಕ್ಷರದಾರಿ. ನೋಡ್ರಿ ಸಂವಿಧಾನದ ನೋಡ್ರಿ ಇಲ್ಲಿಯವರೆಗೆ ನಾವು ನೋಡುವಾಗ 1950 ಜನವರಿ 26ರಂದು ಏನಾತ್ರಿ ಸಂವಿಧಾನ ಜಾರಿಗೆ ಬಂತು ಅಂತ ನೋಡ್ತಾ ಇದ್ದೇವೆ. ಇದಕ್ಕಿಂತ ಮೊದಲ ಸಂವಿಧಾನ ಯಾವಾಗ ಅಂಗೀಕಾರ ಆಗಿತ್ತಪ್ಪ ಅಂದ್ರೆ ನವೆಂಬರ್ 26ರಂದು ಆಯ್ತಂತ ನೋಡ್ತಾ ಇದ್ದ. ಅದನ್ನ ಸಂವಿಧಾನದ ದಿನ ಅಂತ ಕರಿತಾ ಇದೀವ್ರಿ. ಹಾಗಾದ್ರೆ 1951ರಿಂದ ಹಿಡಿದು 2025ರವರೆಗೆ ಅಥವಾ 24ರವರೆಗೆ ಎಷ್ಟು ಸಂವಿಧಾನ ತಿದ್ದುಪಡಿ ಮಾಡಲಾಗಿದೆ ರೀ? 106 ಬಾರಿ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಲಾಗಿದೆ. ನಿಮ್ಗೆ ಗೊತ್ತಿರಬೇಕ್ರಿ ಸಂವಿಧಾನದಲ್ಲಿ ನಾವು ಮೂಲತಃ ಎಷ್ಟು ಅನುಸೂಚಿಗಳಿದ್ದು ರೀ, ಎಷ್ಟು ಭಾಗಗಳು ಇದ್ದು, ಎಷ್ಟು ವಿಧಿಗಳನ್ನಿದ್ದು ಅಂತಕ್ಕಂಥದ್ದು ಇರ್ಬೇಕ್ರಿ. ಹೌದಲ್ರಿ? ಹಾಗಾದ್ರೆ ನೋಡ್ರಿ ಸಂವಿಧಾನದಲ್ಲಿ ನೋಡ್ರಿ ಮೂಲತಃ ಆನಂತರ ಪ್ರಸ್ತುತ ಅಂತ ನೋಡುವಾಗ ಮೂಲತಃ ಅನುಸೂಚಿಗಳು ಎಷ್ಟಿದ್ದು ರೀ? ಮೂಲತಃ ಅನುಸೂಚಿಗಳು ಎಷ್ಟಿದ್ದು ರೀ? 8 ಇದ್ದು ರೀ. ಪ್ರಸ್ತುತ 12 ಅದಾವ್ರಿ. ಆಮೇಲೆ ಮೂಲತಃ ಸಂವಿಧಾನದಲ್ಲಿ ಭಾಗಗಳು ಎಷ್ಟಿದ್ದು ರೀ? 22 ಇದ್ದು. ಈಗ 25 ಅದಾವ್ರಿ. ಹೌದಲ್ರಿ? ಹಾಗಾದ್ರೆ ವಿಧಿಗಳು ರೀ ಪ್ರಸ್ತುತ ಎಷ್ಟು ಅದಾವ? ಮೂಲತಃ ಎಷ್ಟು ಇದ್ದು ರೀ? 375 ಇದ್ದು ಈಗ 470ಕ್ಕಿಂತ ಹೆಚ್ಚಾಗಿದೆ. ಹೌದಲ್ರಿ? ಗೊತ್ತಿರ್ಬೇಕ್ರಿ ನಿಮಗ 2020ರಲ್ಲಿ 104ನೇ ಸಂವಿಧಾನದ ತಿದ್ದುಪಡಿಯನ್ನ ಮಾಡಿ ಕೇಂದ್ರದಲ್ಲಿ 2 ಆಂಗ್ಲೋ ಇಂಡಿಯನರನ್ನ, ರಾಜ್ಯದಲ್ಲಿ 1 ಆಂಗ್ಲೋ ಇಂಡಿಯನರನ್ನ ರದ್ದು ಮಾಡಲಾಗಿದ್ದು. ಅದು 104ನೇ ಸಂವಿಧಾನದ ತಿದ್ದುಪಡಿ ಅಂತೇಳಿ ನೋಡ್ತಾ ಇದೆ. ಹೌದಲ್ರಿ? ಹಾಗಾದ್ರೆ ಈ ರೀತಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಸಹ ಇದೆ. ಹಾಗಾದ್ರೆ UPSC ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಅಥವಾ ಅಧ್ಯಕ್ಷರು ಏನ್ ಮಾಡ್ತಾರಪ್ಪ ಅಂದ್ರೆ ನೇಮಿಸ್ತಾರೆ. ಹಾಗಾದ್ರೆ ಪ್ರಶ್ನೆ ನಂಬರ್ 8 ನೋಡಿ. ಪ್ರಶ್ನೆ ನಂಬರ್ 8 ಇದೆ ನೋಡ್ರಿ. ಸಂವಿಧಾನ ಸಭೆಯ ಮೊದಲ ಅಧಿವೇಶನವು ಈ ಕೆಳಗಿನ ಯಾವ ದಿನಾಂಕದಂದು ನಡೆಯಿತು? ಯಾವ ದಿನಾಂಕದಿಂದ ಹಿಡಿದು ಯಾವ ದಿನಾಂಕದವರೆಗೆ ನಡೆಯಿತು ಅಂತ ಪ್ರಶ್ನೆ ರೀ. ಯಾವ ದಿನಾಂಕದಿಂದ ಹಿಡಿದು ಯಾವ ದಿನಾಂಕದವರೆಗೆ ನಡೆಯಿತು ಅಂತಕ್ಕಂಥ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ ಆಗಿದೆ ರೀ. ಡಿಸೆಂಬರ್ 9ರಿಂದ ಡಿಸೆಂಬರ್ 23 ಅಂದ್ರೆ 1946 ಅಂದ್ರೆ 9ರಿಂದ 23 ಡಿಸೆಂಬರ್ 1946. ಆಪ್ಷನ್ ಬಿ 9ರಿಂದ 23 ಡಿಸೆಂಬರ್ 1947, 20ರಿಂದ 25 ಜನವರಿ 1947, 20ರಿಂದ 25 ಜನವರಿ 1950ರವರೆಗೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದ್ರೆ 9ರಿಂದ 23ರವರೆಗೆ ಏನ್ ಮಾಡ್ತದಪ್ಪ ಅಂದ್ರೆ ಸಂವಿಧಾನದ ಸಭೆ ಅಂತಕ್ಕಂಥದ್ದು. ಆದ್ರೆ ಮೊದಲ ನಡೆದದ್ದು ಯಾವಾಗ್ರಿ? ಡಿಸೆಂಬರ್ 9. ಡಿಸೆಂಬರ್ 9ರಂದು ಏನ್ ಮಾಡ್ತೈತಪ್ಪ ಅಂದ್ರ ಸಂವಿಧಾನದ ಮೊದಲ ರಚನಾ ಸಭೆ ನಡೀತದ. ಅವಾಗ ಸಚ್ಚಿದಾನಂದ ಸಿನ್ಹಾರವ್ರು ಏನಾಗಿರ್ತಾರಪ್ಪ ಅಂದ್ರೆ ರೀ ಇಲ್ಲಿ ಅಧ್ಯಕ್ಷರಾಗ್ತಾರೆ. ಅದು ತಾತ್ಕಾಲಿಕ ಅಧ್ಯಕ್ಷರು ಆಗ್ತಾರೆ. ತಾತ್ಕಾಲಿಕ ಅಧ್ಯಕ್ಷರು. ಹಾಗಾದ್ರೆ ನೋಡ್ರಿ ಮತ್ತ ಇದೇನ್ರಿ 1946 ಡಿಸೆಂಬರ್ 9ರಂದು. ಮಾತ್ರ 1946 ಡಿಸೆಂಬರ್ 11ರಂದು 2ನೇ ರಚನಾ ಸಭೆ ನಡೀತದ. ಆವಾಗ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರ. ಹೌದಲ್ರಿ? ಹಾಗಾದ್ರೆ 1946 ಡಿಸೆಂಬರ್ 13 ಧ್ಯೇಯಗಳ ನಿರ್ಣಯ ಅಂಗೀಕಾರ ಆಗ್ತದ.
ಧ್ಯೇಯಗಳ ನಿರ್ಣಯ. ಹಾಗಾದ್ರೆ ಎಷ್ಟು ದಿನ ಅಂದ್ರೆ ಡಿಸೆಂಬರ್ 9ರಿಂದ 13 ಆಗ್ಬೇಕ್ರಿ. 13ರವರೆಗೆ ಏನ್ರಿ ಧ್ಯೇಯಗಳ ನಿರ್ಣಯ ಅಂದಾಗ ಆ ಸಂವಿಧಾನದ ಸಭೆ ಅಂತಕ್ಕಂಥದ್ದು ನಡೆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೌದು. ಹಾಗಾದ್ರೆ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 9. ಪ್ರಶ್ನೆ ನಂಬರ್ 9 ಹೀಗಿದೆ ನೋಡ್ರಿ. ಭಾರತೀಯ ಸಂವಿಧಾನದ ಯಾವ ವೇಳಾಪಟ್ಟಿಯಲ್ಲಿ ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ಸೂಚಿಸಲಾಗಿದೆ? ಆಪ್ಷನ್ ಎ 1ನೇ ಅನುಸೂಚಿ, ಆಪ್ಷನ್ ಎ ಬಿ 2ನೇ ಅನುಸೂಚಿ, ಆಪ್ಷನ್ ಸಿ 3ನೇ ಅನುಸೂಚಿ, ಆಪ್ಷನ್ ಡಿ 4ನೇ ಅನುಸೂಚಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಪ್ಪ ಅಂದ್ರೆ 1ನೇ ಅನುಸೂಚಿ. 1ನೇ ಅನುಸೂಚಿ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಂದ್ರೆ ಭೂ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಭೂಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಹಾಗಾದ್ರೆ ನಾವಿಲ್ಲಿ ನೋಡುವಾಗ ಅನುಸೂಚಿ ಅಂತಿದೆ. ಈಗ ನೋಡಿ, ಮೊದಲಕ್ಕೆ 8 ಅನುಸೂಚಿ ಇದ್ದು ಈಗ ಪ್ರಸ್ತುತ 12 ಅದಾವ. 22 ಭಾಗಗಳಿದ್ದು ಈಗ 25 ಅದಾವ. 375 ವಿಧಿಗಳಿದ್ದು ಈಗ ಎಷ್ಟು ಅದಾವಪ್ಪ ಅಂದ್ರೆ 470ಕ್ಕಿಂತ ಎಷ್ಟು ವಿಧಿಗಳನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಾದೇಶಿಕ ವ್ಯಾಪ್ತಿಯನ್ನ ಸೂಚಿಸ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 1ನೇ ಅನುಸೂಚಿಯಾಗಿದೆ. ಹಾಗಾದ್ರೆ ಇಲ್ಲಿ 12 ಅನುಸೂಚಿಗಳು ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥವಾಗ್ಯಾವ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ 28 ರಾಜ್ಯಗಳು, ಎಷ್ಟ್ರಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ನಮ್ಮದಾಗುವುದರಿಂದ ಇದನ್ನ ನಾವು ಒಕ್ಕೂಟ ರಾಜ್ಯ ಸಂಸ್ಥಾನ ಅಂತ ಕರಿತಾ ಇದೇವ್ರಿ. ಒಕ್ಕೂಟ ರಾಜ್ಯ ಸಂಸ್ಥಾನ. ಯಾಕಪ್ಪ ಅಂದ್ರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ. ಹೌದಲ್ರಿ. ಈ ರೀತಿಯಾಗಿರ್ತಕ್ಕಂಥ ಮತ್ತು ನಮ್ಮ ಕರ್ನಾಟಕ 4 ಕಂದಾಯ ವಿಭಾಗಗಳನ್ನ ಸಹ ಹೊಂದಿದೆ. ಗೊತ್ತಿರ್ಬೇಕ್ರಿ ನಿಮಗ. 1ನೇದು ಬೆಂಗಳೂರು, 2ನೇದು ಬೆಳಗಾವಿ, 3ನೇದು ಮೈಸೂರು, 4ನೇದು ಯಾವ್ದಪ್ಪ ಅಂದ್ರೆ ಕಲಬುರಗಿ, 4ನೇದು ಕಲಬುರಗಿ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂತಹ ನೋಡ್ರಿ 4 ಕಂದಾಯ ವಿಭಾಗಗಳು. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ 9 ಜಿಲ್ಲೆಗಳದಾವ, ಇಲ್ಲಿ 7 ಜಿಲ್ಲೆಗಳದಾವ, ಇಲ್ಲಿ 8 ಜಿಲ್ಲೆಗಳದಾವ, ಇಲ್ಲಿ ಸಹ 7 ಜಿಲ್ಲೆಗಳದಾವ. ಒಟ್ಟು 31 ಜಿಲ್ಲೆಗಳನ್ನ ಸಹ ನಮ್ಮ ಏನು ಮಾಡಿದಪ್ಪ ಅಂದ್ರೆ ಕರ್ನಾಟಕ ಹೊಂದಿದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಭಾರತದ ಸಂವಿಧಾನದ 1ನೇ ವೇಳಾಪಟ್ಟಿಯಲ್ಲಿ ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ಸೂಚಿಸಲಾಗಿದೆ. ಅದ್ರ ನೆಕ್ಸ್ಟ್ ಪ್ರಶ್ನೆ ನಂಬರ್ 10 ನೋಡ್ರಿ. ಪ್ರಶ್ನೆ ನಂಬರ್ 10 ಇದೆ. ಈ ಕೆಳಗಿನ ಯಾವ ಭಾರತೀಯ ರಾಷ್ಟ್ರಪತಿಗಳು ತಮ್ಮ ಜೀವಿತಾವಧಿಯಲ್ಲಿ ಯುನೆಸ್ಕೋದಲ್ಲಿ ಭಾರತವನ್ನ ಪ್ರತಿನಿಧಿಸಿದರು? ಯಾವ ರಾಷ್ಟ್ರಪತಿಗಳು ನೋಡ್ರಿ ನಮ್ಮ ಭಾರತವನ್ನ ಯುನೆಸ್ಕೋ ಅಂತೇಳಿ ನೋಡ್ತಾ ಇದೀವಿ ನಾವು. ಯುನೆಸ್ಕೋ. ಹಾಗಾದ್ರೆ ಯಾರು ನೋಡ್ರಿ? ಆಪ್ಷನ್ ಎ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಆಪ್ಷನ್ ಡಿ ಗ್ಯಾನ್ ಜೈಲ ಸಿಂಗ್ ಅಂತೇಳಿ ನೋಡ್ತಾ ಇದ್ದೇವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಸಹ ರಾಷ್ಟ್ರಪತಿಗಳಾಗಿಂತ ಸಂದರ್ಭದಲ್ಲಿ ಯುನೆಸ್ಕೋ ಪಟ್ಟಿಗೆ ನಮ್ಮ ಭಾರತವನ್ನು ಸೇರಿಸುವಂತ ಕಾರ್ಯವನ್ನು ಸಹ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಅದಿಲ್ಲಿ ನೋಡ್ರಿ ರಾಷ್ಟ್ರಪತಿಗಳ ಪಟ್ಟಿ ಇದೆ 1952ರಿಂದ 2022ವರೆಗೆ. ನೋಡ್ರಿ ಮೊಟ್ಟ ಮೊದಲ ಭಾರತದ ರಾಷ್ಟ್ರಪತಿ ಅಂದಾಗ ಬಾಬು ರಾಜೇಂದ್ರ ಪ್ರಸಾದ್ ರೀ. ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ನೋಡ್ತಾ ಇದ್ದೀವಿ. ಹೌದಲ್ರಿ. ಪ್ರಸ್ತುತ ಅಂದಾಗ ದ್ರೌಪದಿ ಮುರ್ಮು ಅಂತೇಳಿ ನೋಡ್ತಾ ಇದ್ದೀವಿ. ಪ್ರಶ್ನೆಗಳನ್ನ ಕೇಳಬಹುದು. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಅಂದಾಗ ಯಾರಪ್ಪ ಅಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಕರಿತಾ ಇದೀವಿ. ಮೊದಲ ಮಹಿಳೆ, ಭಾರತದ ಮೊಟ್ಟ ಮೊದಲ ಮಹಿಳೆ ರಾಷ್ಟ್ರಪತಿ ಅಂದಾಗ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ರೀ. ಭಾರತದ ಮೊಟ್ಟ ಮೊದಲ ಬುಡಕಟ್ಟಿನ ಮೊದಲ ಮಹಿಳಾ ರಾಷ್ಟ್ರಪತಿ ಅಂದಾಗ ದ್ರೌಪದಿ ಮುರ್ಮು ರೀ. ಹಾಗಾದ್ರೆ ಯಾವ ಬುಡಕಟ್ಟು ರೀ? ದ್ರೌಪದಿ ಮುರ್ಮು. ಯಾವ ಬುಡಕಟ್ಟು ಅಂದಾಗ ಯಾವಪ್ಪ ಅಂದ್ರೆ ರೀ ಸಂತಾಲ ಬುಡಕಟ್ಟು. ಯಾವ ರಾಜ್ಯದಲ್ಲಿ ಅಂದಾಗ ಇವರು ಯಾವ ರಾಜ್ಯದವರು? ಒಡಿಶಾ ರಾಜ್ಯದವರು ಅಂತೇಳಿ ನೋಡ್ತಾ ಇದೀವಿ.
ಹೌದಲ್ರಿ? ಹಾಗಾದ್ರೆ ರಾಷ್ಟ್ರಪತಿಯವರು ಯುನೆಸ್ಕೋ ಪಟ್ಟಿಗೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆ್ಯಂಡ್ ಅಗ್ರಿಕಲ್ಚರಲ್ ಅಂತ ನೋಡ್ತಾ ಇದೀವಿ, ಆರ್ಗನೈಸೇಷನ್ ಅಂತ ನೋಡ್ತಾ ಇದೀವಿ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ನಾವು ಏನು ಮಾಡಿದಪ್ಪ ಅಂದ್ರೆ ನಮ್ಮ ಭಾರತವನ್ನ ಆ ಒಂದು ಯುನೆಸ್ಕೋ ಪಟ್ಟಿಗೆ, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆ್ಯಂಡ್ ಆರ್ಗನೈಸೇಷನ್ ಅಂತ ನೋಡ್ತಾ ಇದೀವಿ. ಅದರ ಒಂದು ಪಟ್ಟಿಗೆ ನಮ್ಮ ಭಾರತವನ್ನ ಪ್ರತಿನಿಧಿಸ್ತಕ್ಕಂಥ ಕಾರ್ಯವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಸಹ ಮಾಡಿದ್ದಾರೆ. ಹೌದಲ್ರಿ? ಹಾಗಾದ್ರೆ ನಾವು ಇಲ್ಲಿಯವರೆಗೆ ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡೇವೆ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ 10 ಪ್ರಶ್ನೆಗಳಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಆ ಮಾಹಿತಿಗಳನ್ನು ತಿಳಿಸಿ, ಮತ್ತೆ ನಾವು ನಾಳೆ ಕ್ಲಾಸ್ನಲ್ಲಿ ಆ ಡೌಟ್ಸ್ಗಳನ್ನು ಬಿಡಿಸಿ ಮುಂದಿನ ಮತ್ತೆ ಕ್ಲಾಸನ್ನು ಹೇಳೋಣ. ಇಲ್ಲಿಯವರೆಗೆ ಈ ಕ್ಲಾಸನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.